ಹಾಯ್ ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಬ್ಲೌಸ್ನ ಫ್ರಂಟ್ ಪಾರ್ಟಿಗೆ ಯಾವ ಥರ ನೀವು ಕ್ಯಾನ್ವಾಸನ್ನು ಪೇಪರನ್ನು ಹಾಕಿ ಸ್ಟಿಚ್ಚಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ನೀವು ಆಲ್ರೆಡಿ ಲೈನಿಂಗನ್ನು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ಫ್ರಂಟ್ ಪಾರ್ಟಿದು, ಅದನ್ನು ಇಟ್ಕೊಂಡು ಈ ಥರ ನೀವು ಕ್ಯಾನ್ವಾಸನ್ನು ಫೋಲ್ಡಿಂಗ್ ಮಾಡಿ ಕ್ಲೋಸ್ ಇರೋ ಪಾರ್ಟ್ ನಿಮ್ಮ ಸೈಡ್ ಬರುವ ಥರ, ಓಪನ್ ಇರೋ ಪಾರ್ಟ್ ಆಪೋಸಿಟ್ ಬರುವ ಥರ ಹಾಕ್ಕೊಂಡು ಈ ಥರ ಶೇಪನ್ನು ಕೊಡಿ. ಇದು ಎಷ್ಟು ಉದ್ದ ಇದೆ, ಅಗಲ ಇದೆ, ರೌಂಡ್ ಶೇಪ್ ಇದೆ, ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಈ ಥರ ರೌಂಡ್ ಶೇಪನ್ನು ಕೊಟ್ಟು ಇದು ಎಷ್ಟು ಉದ್ದ ಇದೆ ಅಷ್ಟೇ ಉದ್ದಕ್ಕೆ ನೀವು ಇದನ್ನು ಮಾರ್ಕಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಥರ ಮಾರ್ಕಿಂಗನ್ನು ಮಾಡಿಕೊಂಡು ಆದ ನಂತರ ನೆಕ್ಸ್ಟ್ ನಿಮಗೆ ಅಗಲ, ಇದು ಎಷ್ಟು ಅಗಲ ಅಂತ ಅಂದರೆ ನಾನು 1 ಸೆಂಟಿಮೀಟ್ರ್ ಇಡ್ತೀನಿ. ಸೊ ನಿಮಗೆ ಎಷ್ಟು ಬೇಕು, 1-2 ಇಂಚ್ ಅಗಲನ ಎಷ್ಟು ಬೇಕು ಅಂತೇಳಿ ನೋಡಿಕೊಂಡು ನೀವು ಇದು ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ 1.5 ಇಂಚು ಸಾಕಾಗುತ್ತೆ, 1 ಇಂಚೂ ಸಾಕಾಗುತ್ತೆ. 1 ಇಂಚ್ ಅಂದರೆ ಸ್ವಲ್ಪ ಅಗಲ ಕಡಿಮೆ ಬರುತ್ತೆ, 1.5 ಇಂಚು ಅಂತಂದರೆ ಸ್ವಲ್ಪ ಅಗಲ ಜಾಸ್ತಿ ಬರುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಬೇಡ. ಸೊ ಅಗಲ ಇಲ್ಲಿ ನಾನು 1 ಇಂಚ್ ಇಡ್ತಾ ಇದ್ದೀನಿ. ಓಕೆನಾ, 1 ಇಂಚಿನಷ್ಟು ಅಗಲ ಇಲ್ಲಿ ಮಾರ್ಕಿಂಗನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈ ಥರ ನಿಮಗೆ ಮಾರ್ಕಿಂಗ್ ಮಾಡಿಕೊಂಡ್ರೆ ಒಂದು ನೀಟಾಗಿ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಸೊ ನಿಮ್ಗೆ ಅನಿಸ್ಬೋದು ಇವಳು ತುಂಬ ನಿಧಾನವಾಗಿ ಹೇಳ್ತಾಳೆ, ಆಮೇಲೆ ಇವಳ ವೀಡಿಯೋಗಳು ಲಾಂಗ್ ಆಗಿರುತ್ತೆ ಅಂತೇಳಿ. ಬಟ್ ನಿಮಗೆ ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ನಾನು ಹೇಳ್ಕೊಡ್ತಾ ಇರೋದು. ಸೊ ನನಗೂ ಅಷ್ಟೇ, ನಾನು ಕೂಡ ಅಷ್ಟೇ, ಯಾವುದೇ ಇದ್ದರೂ ಕೂಡ ನಾನು ಮಾರ್ಕಿಂಗ್ ಮಾಡಿಕೊಂಡೆ ಕಟ್ಟಿಂಗ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಸ್ಟಿಚ್ಚಿಂಗ್ ಮಾಡ್ಕೊಳ್ಳೋದಿರ್ಬೋದು ಮಾಡ್ತೀನಿ. ಯಾಕಂದರೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು, ನನಗೆಲ್ಲನೂ ಬರುತ್ತೆ ಅಂತೇಳಿ. ಆಮೇಲೆ ಅದನ್ನು ಸ್ಟಿಚ್ಚಿಂಗನ್ನು ಬಿಡಿಸ್ತಾ ಯಾರಿಗೆ ಆಗ್ಬೋದಲ್ವಾ, ಅದಕ್ಕೋಸ್ಕರ ನಾನು ನೀಟಾಗಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಕರೆಕ್ಟಾಗಿ ಸ್ಟಿಚ್ಚಿಂಗನ್ನು ಮಾಡ್ಕೊಳ್ತೀನಿ. ಸೊ ನೀವು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡ್ತಾ ಮಾತ್ರ ಅದು ನಿಮಗೆ ನೆನಪಿರುತ್ತೆ, ಇಲ್ಲಾಂದರೆ ಎಲ್ಲನೂ ಮರ್ತೋಗ್ಬಿಡುತ್ತೆ. ಸೊ ಈಗ ನೀವು ಏನು ಮಾಡಬೇಕು ಅಂತಂದರೆ, ಇಲ್ಲಿ 1 ಇಂಚ್ ಇದು ಮಾಡಿದ್ರಲ್ವ, ಅಲ್ಲಿಂದ ಫಸ್ಟು ನೀವು ಕಟ್ ಮಾಡ್ಕೊಳ್ಬೇಕು ಕ್ಯಾನ್ವಾಸನ್ನು. ಇನ್ನು ಕೆಲವರಿಗೆ ಡೌಟ್ ಇರ್ಬೋದು, ಈ ಕ್ಯಾನ್ವಾಸ್ ಪೇಪರ್ ಹಾಕೋದ್ರಿಂದ ವಾಶ್ ಮಾಡಿದಾಗ ಅದು ನೀರಿಗೆ ಹಾಕಿದಾಗ ಅದು ಹೋಗಲ್ವಾ ಅಂತೇಳಿ. ಹೋಗುತ್ತೆ. ಇನ್ನೂ ನಿಮಗೆ ಹೋಗದೇ ಇರುವಂಥದ್ದು, ಅಂದರೆ ನೀರಿಗೆ ಹಾಕಿನೂ ಹೋಗದೇ ಇರುವಂಥ ಕ್ಯಾನ್ವಾಸ್ ಪೇಪರ್ಗಳು ಕೂಡ ಸಿಗುತ್ತೆ. ನೀವು ಅಂಗಡಿಯಲ್ಲಿ ವಿಚಾರಿಸಿ ನೋಡಿ. ಒಂದು ವೇಳೆ ನೀರಲ್ಲಿ ಹಾಕಿದಾಗ ವಾಶ್ ಮಾಡಿದಾಗ ಹೋಗುತ್ತೆ ಅಂತ ಅಂದರೆ ಅದು ಹೋಗುತ್ತೆ. ಬಟ್ ಏನು ಅಂತಂದರೆ ನೀವು ಒಳಗಡೆಗೆ ಹಾಕಿರೋದ್ರಿಂದ ಅದು ಎಲ್ಲಿಗೂ ಹೋಗಲ್ಲ, ಅಲ್ಲೇ ಇರುತ್ತೆ. ನೀವು ಸ್ಟಿಚ್ಚಿಂಗ್ ಮಾಡಿರ್ತೀರಲ್ವ, ಅಲ್ಲಿ ನಿಮಗೆ ನೀಟಾಗಿ ಇರುತ್ತೆ. ಸ್ಟಿಚ್ಚಿಂಗ್ ಮಾಡಿರೋ ಒಳಗಡೆ ಇರುತ್ತೆ ನೋಡಿ, ಅಲ್ಲಿಂದ ಅದು ಎಲ್ಲಿಗೂ ಹೋಗಲ್ಲ. ಓಕೆನಾ, ಅದು ಏನಾಗಲ್ಲ. ಔಟ್ಸೈಡ್ ನೀವೇನು ಎಕ್ಸ್ಟ್ರಾ ಏನು ಇಟ್ಟಿರ್ತೀರಲ್ವ, ಈಗ 1 ಇಂಚ್ ಅಗಲ ಇಟ್ಟಿದ್ದೀರಲ್ವ, ಅದರಲ್ಲಿ 1/4 ಇಂಚು ಸ್ಟಿಚ್ಚಿಂಗ್ ಹೋಗುತ್ತೆ, ಇನ್ನೂ ಉಳಿದಿರೋದು ಔಟ್ಸೈಡ್ ಇರುತ್ತೆ, ಅದು ಏನಾಗಲ್ಲ. ಓಕೆನಾ. ಸೊ ಇವಾಗ ನೋಡಿ, ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ರಲ್ವ, ಇದನ್ನೀಗ ಮಿಡಲ್ ಪಾರ್ಟಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಲೆಫ್ಟ್ ಟು ರೈಟು ನೀವು ಆಲ್ರೆಡಿ ಇವಾಗ ನೀವು ಉಲ್ಟಾ ಸೈಡು ಸೀದಾ ಸೈಡು ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ಚಿಂಗನ್ನು ಮಾಡ್ಕೊಳ್ಬೇಕು. ರೌಂಡ್ ಶೇಪ್ ಕೂಡ ಅಷ್ಟೇ, ಫ್ರಂಟ್ ಇದು 2 ಪಾರ್ಟ್ ಇರುತ್ತೆ. ಸೊ ನೀವು ಇವಾಗ ನೀವು ಫಸ್ಟಿಗೆ ಇದನ್ನು ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಓಕೆನಾ, ಲೈನಿಂಗ್ ಮೇಲೆ ಇಟ್ಕೊಳ್ಳಿ ಈ ಥರ. ಸೊ ಇವಾಗ ಇಟ್ಕೊಂಡು 1/4 ಇಂಚಿನಷ್ಟು ಸ್ಟಿಚ್ಚಿಂಗ್ ಮಾಡಬೇಕು. ಹಾಗೆಯೇ ನಾನಿಲ್ಲಿ ಗುಂಡ್ಪಿನ್ ಹಾಕಿ 1/4 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕರೆಕ್ಟಾಗಿ ಬರುತ್ತೆ, ನೀಟಾಗಿ ಬರುತ್ತೆ, ಎಲ್ಲೂ ಕೂಡ ಆಚೆ ಈಚೆ ಹೋಗಲ್ಲ. ಎಲ್ಲಿ ಮಾರ್ಕಿಂಗ್ ಮಾಡಿರ್ತೀನಿ ಅದಕ್ಕೇ ಕರೆಕ್ಟಾಗಿ ಸ್ಟಿಚ್ಚಿಂಗನ್ನು ಹಾಕ್ತಾ ಇದ್ದೀನಿ ನೋಡಿ. ಆವಾಗ ನಿಮಗೆ ಬಿಗಿನರ್ಸ್ಗಳಿಗೆ ಆದರೆ ತುಂಬ ಈಸಿ ಆಗುತ್ತೆ ಈ ಥರ ಸ್ಟಿಚ್ ಮಾಡೋದ್ರಿಂದ. ಓಕೆನಾ. ಸೊ ಹಾಗೆಯೇ ನಾವು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಸಾರೀಸ್ ಇರ್ಬೋದು, ಮೈಸೂರು ಸಿಲ್ಕ್ ಸಾರಿಗಳು, ಕಡಿಮೆ ಪ್ರೈಸ್ನ ಸಾರಿಗಳು, ನೈಲನ್ ಸಾರಿಗಳು 250, 300. ನೆಕ್ಸ್ಟ್ ಬಂದು ನೈಟಿಗಳಿದೆ, ಬ್ಲೌಸ್ ಪೀಸ್ ಇದೆ, ಟಾಪ್ಗಳಿದೆ, ಬ್ರ್ಯಾಂಡೆಡ್ ಟಾಪ್ಗಳಿದೆ. ಕಡಿಮೆದು ಬೇಕು ಅಂತಂದರೆ 160 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಟಾಪ್ಗಳು. ಹಾಗೆಯೇ ಲೆಗ್ಗಿನ್ಸ್ ಇದೆ, ಆಮೇಲೆ ಪೆಟಿಕೋಟ್ ಅಥವಾ ಲಂಗ ಇದು ಕೂಡ ಇದೆ. ಓಕೆನಾ. ಸೊ ಇವಾಗ ನೀವು ಈ ಸೈಡ್ ಕೂಡ ಸ್ಟಿಚ್ಚಿಂಗನ್ನು ಮಾಡ್ತಾ ಬನ್ನಿ. ನಿಮಗೆ ಯಾವುದು ಬೇಕು ನೀವು ವಾಟ್ಸಪ್ಪು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಗ್ರೂಪ್ಗೆ ಜಾಯ್ನ್ ಆಗಿ. ಗ್ರೂಪ್ನಲ್ಲಿ ನಾನು ಎಲ್ಲ ಫೋಟೋಸ್ಗಳನ್ನು ಶೇರ್ ಮಾಡ್ತಾ ಇರ್ತೇನೆ. ಸೊ ನಿಮಗೆ ತಗೋಬೋದು. ನಿಮಗೆ ಆನ್ಲೈನಲ್ಲಿ ನೀವು ಆರ್ಡ್ರ್ ಮಾಡ್ತೀರ ಅಂದರೆ ನಿಮಗೆ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಆನ್ಲೈನಲ್ಲಿ ನಿಮ್ಗೆ ಗೊತ್ತು, ಎಲ್ಲರೂ ಕೂಡ ಕಡಿಮೆ ಪ್ರೈಸ್ಗೆ ಕೊಡೋದು. ಔಟ್ಸೈಡ್ ನೀವು ಅಂಗಡಿಯಲ್ಲಿ ತಗೋತೀರ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಇವಾಗ ನೀವು ಮೇನ್ ಫ್ಯಾಬ್ರಿಕ್ ಏನಿದೆ ಅದು ನೀವು ಸೀದಾ ಸೈಡ್ ಬರುವ ಥರ ಇಟ್ಕೊಂಡು ಈ ಥರ ಗುಂಡ್ಪಿನ್ನನ್ನು ಹಾಕ್ಕೊಂಡು ಈಗ ಮತ್ತೆ ನೀವು ಏನು ಸ್ಟಿಚ್ಚಿಂಗ್ ಮಾಡಿರ್ತೀರಿ ನೋಡಿ ಅದರ ಮೇಲೇ ಮತ್ತೆ ಪುನಃ ಸ್ಟಿಚ್ಚಿಂಗನ್ನು ಮಾಡ್ತಾ ಬರಬೇಕು. ಮೇನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಇರಬೇಕು. ಓಕೆನಾ. ಮೇನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಇರೋ ಥರ ಸೇಮ್ ಎಲ್ಲಿ ಸ್ಟಿಚ್ಚಿಂಗ್ ಮಾಡಿರ್ತೀರಿ ನೋಡಿ ಅದೇ ಥರ ಸ್ಟಿಚ್ಚಿಂಗ್ ಮಾಡ್ಕೊಳ್ಬೇಕು. ಯಾಕಂದರೆ ಅದು
ಮತ್ತೆ ನಮಗೆ ಉಲ್ಟಾ ಮಾಡೋದಕ್ಕಿರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಇಟ್ಕೊಂಡು ಸೀದಾ ಸೈಡ್ ಮೇಲೆ ಇಟ್ಕೊಂಡು ಈ ಥರ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಗುಂಡ್ಪಿನ ಹಾಕ್ಕೊಳ್ಳಿ, ಆವಾಗ ನಿಮ್ಗೆ ಈಸಿ ಆಗುತ್ತೆ, ಬಟ್ಟೆ ಆಚೀಚೆ ಹೋಗಲ್ಲ, ನೀಟಾಗಿ ನಿಲ್ಲುತ್ತೆ. ಸೊ ಇವಾಗ ಗುಂಡ್ಪಿನನ್ನು ಎಲ್ಲ ತೆಗೆದ್ಬಿಟ್ಟು ಈಗ ನೀವೇನು ಫ್ರಂಟಲ್ಲಿ ನೀವು ಈಗ ಏನು ಸ್ಟಿಚಿಂಗ್ ಮಾಡಿರ್ತೀರಲ್ವ ಆದಷ್ಟು ಬಟ್ಟೆಯನ್ನು ನೀವು ಕಟ್ ಮಾಡ್ಕೊಳ್ಬೇಕು. ಓಕೆನಾ? ಕಟ್ ಮಾಡಿಕೊಂಡು ನಾಚಸನ್ನು ಹಾಕ್ಕೊಳ್ಬೇಕು. ನಾಚಸ್ ಅಂತಂದರೆ ನಾನು ನಿಮ್ಗೆ ಹೇಳ್ತೀನಿ ಯಾವ ಥರ ಅಂತಂದರೆ ಕೆಲವೊಬ್ಬರಿಗೆ ಒಂದೊಂದು ಭಾಷೆ ಅಂದರೆ ಒಂದೊಂದು ಸೈಡ್ ಒಂದೊಂದು ಥರ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾಚಸನ್ನು ಹಾಕೋಬೇಕು ಅಂತಂದರೆ ನೀಟಾಗಿ ಸ್ವಲ್ಪ ಸ್ಟಿಚಿಂಗ್ ಬರುತ್ತೆ, ಅದಕ್ಕೋಸ್ಕರ ಆ ಥರ ಹಾಕೋಬೇಕು. ಆವಾಗ ನಿಮಗೆ ರೌಂಡ್ ಶೇಪ್ ಇರ್ಬೋದು, ಅದೆಲ್ಲ ಕರೆಕ್ಟಾಗಿ ನಿಲ್ಲುತ್ತೆ. ಕೆಲವೊಬ್ರಿಗೆ ಇದೆಲ್ಲ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಸೊ ಈ ಥರ ಕಟ್ ಮಾಡಿ ಆದ ನಂತರ ನೋಡಿ ಈಗ ನಾನು ಹೇಳ್ತೀನಿ ಯಾವ ಥರ ನಾಚಸ್ ಅಂತೇಳಿ. ನೋಡಿ ಈ ಥರ ಹಾಕ್ಕೊಳ್ಬೇಕು, ಆವಾಗ ನಿಮಗೆ ನೀಟಾಗಿ ಸ್ಟಿಚಿಂಗ್ ಬರುತ್ತೆ. ನೀವು ನೆಕ್ಸ್ಟ್ ಅದನ್ನು ಉಲ್ಟಾ ಮಾಡಿದಾಗ ನಿಮಗೆ ಈಸಿಯಾಗಿ ನೀವು ಸ್ಟಿಚಿಂಗನ್ನು ಮಾಡ್ಬೋದು. ನೀವು ಸ್ಟಿಚಿಂಗ್ ಆ ಸೈಡಿಗೆ ಹೋಗುವ ತನಕ ನಾಚಸನ್ನು ಹಾಕ್ಕೊಳ್ಬೇಡಿ. ನಿಮ್ಮ ಸ್ಟಿಚಿಂಗ್ ಎಲ್ಲಿದೆ ಅದರ ಒಳಗಡೆನೇ ಹಾಕ್ಕೊಳ್ಳಿ. ಸ್ಟಿಚಿಂಗ್ ಹತ್ರ ಹಾಕೋಬೇಡಿ, ಈ ಸೈಡಿಗೆ ಸ್ವಲ್ಪ ಬರಬೇಕು. ಓಕೆನಾ? ಸ್ಟಿಚಿಂಗಿಗೆ ನೀವು ಹಾಕಿದರೆ ಅದು ಅಲ್ಲಿ ಆಮೇಲೆ ಶೇಪ್ ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಥರನೇ ನೀವು ನಾಚಸನ್ನು ಹಾಕ್ಕೋಬೇಕು. ಇವಾಗ ನೀವೇನು ಮಾಡಬೇಕು, ಉಲ್ಟಾ ಸೈಡ್ ಈ ಥರ ಇಟ್ಕೊಂಡು ನೆಕ್ಸ್ಟ್ ನೀವು ಲೈನಿಂಗ್ ಮೇಲೇ ಒಂದು ಕಿನಾರಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಿನಾರಿ ಸ್ಟಿಚ್ ಅಂತ ಅಂದರೆ ಇನ್ನೂ ನಿಮಗೆ ನೀಟಾಗಿ ಬರುತ್ತೆ. ಕೆಲವೊಬ್ಬರು ಈ ಸ್ಟಿಚ್ಚನ್ನು ಹಾಕಲ್ಲ, ಡೈರೆಕ್ಟಾಗಿ ಅದನ್ನು ಉಲ್ಟಾ ಮಾಡಿಬಿಟ್ಟು ಒಂದೇ ಸ್ಟಿಚ್ ಹಾಕ್ಬಿಡ್ತಾರೆ. ಬಟ್ ನೀವು ಈ ಥರ ಹಾಕೋದ್ರಿಂದ ತುಂಬ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ರೌಂಡ್ ಶೇಪ್ ಹತ್ರ ನೋಡಿಕೊಂಡು ಈ ಥರ ನೀವು ಕಿನಾರಿ ಸ್ಟಿಚ್ಚನ್ನು ಒಂದು ಹಾಕೋಬೇಕು. ಆವಾಗ ಅದು ಲೈನಿಂಗ್ ಮೇಲೇ ಸೈಡಿನಿಂದನೇ ಹಾಕ್ತಾ ಬರಬೇಕು. ಮೇನ್ ಫ್ಯಾಬ್ರಿಕ್ಕಿಗೆ ಹೋಗಬಾರ್ದು, ಲೈನಿಂಗ್ ಮೇಲೇ ಇರಬೇಕು. ಹಾಗಂತೇಳಿ ನೀವು ಈ ಸೈಡಿಗೆ ಸ್ಟಿಚ್ ಮಾಡ್ತಾ ಬರಬೇಡಿ. ಎಲ್ಲಿ ನಿಮಗೆ ಎಡ್ಜಸ್ ಇದೆ ನೋಡಿ ಆ ಎಡ್ಜಸ್ಟಿಗೆ ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಇವಾಗ ನೀವು ಉಲ್ಟಾ ಮಾಡ್ಕೊಳ್ಳೋದು. ಇವಾಗ ಇದು ಕಿನಾರಿ ಸ್ಟಿಚ್ ಆಯಿತು. ಇವಾಗ ಈ ಥರ ಉಲ್ಟಾ ಮಾಡ್ಕೊಂಡು ಇದನ್ನು ಈ ಥರ ಇಟ್ಕೊಂಡು ಇವಾಗ ಮತ್ತೆ ಪುನಃ ನೀವು ಲೈನಿಂಗ್ ಮೇಲೇ ಸ್ಟಿಚಿಂಗ್ ಮಾಡಬೇಕು. ಮೇನ್ ಫ್ಯಾಬ್ರಿಕ್ ಈಚೆ ಬರಬಾರ್ದು, ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿ. ನೋಡಿ ಈ ಥರ ಮಾಡಿದರೆ ನಿಮಗೆ ನೋಡಿ ಈಸಿ ಆಗುತ್ತೆ. ನೋಡಿ ನೆಕ್ಸ್ಟ್ ಇನ್ನೊಂದು ಸ್ಟಿಚ್ ಮಾಡೋದಕ್ಕೆ ಬಟ್ಟೆ ಆಚೆ ಕಡೆ ಬರ್ತಾ ಇರಲ್ಲ. ಸೊ ನೋಡಿ ಈ ಥರ ಅಟ್ಯಾಚ್ ಮಾಡಿಬಿಟ್ಟು ಇನ್ನು ಫುಲ್ಲಾಗಿ ಇದನ್ನು ಅಟ್ಯಾಚ್ ಮಾಡಿದರೆ ಆಯಿತು. ನೋಡಿ ಎಷ್ಟು ಈಸಿ ಅಲ್ವಾ? ಕೆಲವೊಬ್ಬರು ಹೆಮ್ಮಿಂಗ್ ಕೇಳ್ತಾರೆ, ನೀವು ಹೆಮ್ಮಿಂಗ್ ಮಾಡಿ ನಾರ್ಮಲ್ ಬ್ಲೌಸ್ಗಳಿಗೆ. ಇನ್ನು ನೀವು ಡಿಸೈನ್ ಬ್ಲೌಸ್ಗಳು ಹೊಲಿಬೇಕು ಅಂತ ಅಂದರೆ ಫ್ರಂಟ್ ಪಾರ್ಟಲ್ಲಿ ರೈಟ್ ಸೈಡಿಗೆ ಲೇಸ್ ಇಡ್ತಾರೆ ಕೆಲವರು. ಸೊ ಆವಾಗ ನೀವು ಲೇಸ್ ಇಡಬೇಕು ಅಂತ ಅಂದರೆ ನೀವು ಈ ಥರನೇ ಕ್ಯಾನ್ವಾಸ್ ಹಾಕಿ ಲೇಸ್ ಇಡಿ, ಆವಾಗ ನಿಮಗೆ ನೀಟಾಗಿ ಅದು ಬರುತ್ತೆ. ಸೊ ಕೆಲವೊಬ್ರಿಗೆ ಏನು ಅಂತಂದರೆ ಹೆಮ್ಮಿಂಗ್ ಮಾಡೋಕ್ಕೆ ಟೈಮ್ ಇರಲ್ಲ, ತುಂಬ ಬ್ಲೌಸ್ಗಳು ಈ ಥರ ಅಟ್ಯಾಚ್ ಮಾಡಿಬಿಟ್ಟು ಈ ಥರ ಕ್ಯಾನ್ವಾಸ್ ಹಾಕಿದರೂ ಆಗುತ್ತೆ, ನಡೆಯುತ್ತೆ, ಏನು ತೊಂದರೆ ಇಲ್ಲ. ನಾನು ಹೇಳ್ದೆಲ್ಲ ಕ್ಯಾನ್ವಾಸ್ಗಳು ನೀರಿಗೆ ಹಾಕಿ ವಾಶ್ ಮಾಡಿದಾಗಲೂ ಕೆಲವೊಂದು ಹೋಗದೇ ಇರುವಂಥ ಕ್ಯಾನ್ವಾಸ್ಗಳು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಸಿಗುತ್ತೆ. ಸೊ ಇವಾಗ ನೀವು ಫುಲ್ಲಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಸೊ ಇದೆಲ್ಲ ವೀಡಿಯೋ ಮಾಡಿಟ್ಟಿರೋದು 2 ತಿಂಗಳ ಹಿಂದೆನೇ. ಓಕೆನಾ? ನನಗೆ ಟೈಮ್ ಇಲ್ಲ ವೀಡಿಯೋ ವಾಯ್ಸ್ ಕೊಡೋಕ್ಕೆ. ಸೊ ಇವತ್ತು ಟೈಮ್ ಇಲ್ಲ, ಬಟ್ 2 ಬ್ಲೌಸ್ ಹೊಲಿಬೇಕು, ಊರಿಗೆ ಹೋಗೋದಿದೆ ಸ್ಯಾಟರ್ಡೇ. ಹಾಗಾಗಿ ಈಗ ಅಷ್ಟರಲ್ಲಿ 2 ಬ್ಲೌಸ್ ಹೊಲಿಬೇಕು. ಸೊ ಫುಲ್ಲು ಬ್ಯುಸಿ ಆದರೂ ನಾನು ಇದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ. ಅಂದರೆ ಕೆಲವೊಬ್ಬರಿಗೆ ಬೇಜಾರಾಗುತ್ತೆ, ಯಾಕೆ ಅಂತಂದರೆ ನಾವು ಟೈಲರಿಂಗ್ ವೀಡಿಯೋ ಆಗ್ತಾಯಿಲ್ಲ, ಇವರು ಇನ್ನೂ ಆಗ್ತಾಯಿಲ್ಲ ಅಂತ. ಸೊ ಅದಕ್ಕೋಸ್ಕರ ಇದನ್ನು ಇವಾಗ ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ಏನು ಮಿಕ್ಕಿದ ಬಟ್ಟೆ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳಿ. ಇದರಲ್ಲಿ ನನಗೆ ಜಾಸ್ತಿ ಬಟ್ಟೆ ಇದ್ದಿದ್ದರಿಂದ ನಾನು ಸ್ವಲ್ಪ ಜಾಸ್ತಿ ಬಟ್ಟೆ ಇಟ್ಕೊಂಡು ಇದು ಮಾಡ್ತಾಯಿದ್ದೀನಿ. ಕೆಲವೊಂದು ನಿಮಗೆ ಬಟ್ಟೆಗಳು ಸಾಕಾಗಲ್ಲ, ಬ್ಲೌಸ್ ಹೊಲಿಯೋಕ್ಕೇ ಸಾಕಾಗಲ್ಲ ಬ್ಲೌಸ್ ಇದರಲ್ಲಿ. ಸೊ ಆವಾಗ ನೀವು ಕರೆಕ್ಟಾಗಿ ಹಿಡ್ಕೊಂಡು ಕಟ್ನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಒಂದು ಸೈಡ್ ಇದಾಯಿತು, ಏನು ಕ್ಯಾನ್ವಾಸ್ ಅಟ್ಯಾಚು ಫ್ರಂಟಲ್ಲಿ. ಈಗ ಇನ್ನೊಂದು ಸೈಡಿದ್ದನ್ನು ಕೂಡ ಅದೇ ಥರ ಸೇಮ್ ಬರೋ ಆ ಥರ ನೀವು ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ನೋಡಿ ಎಷ್ಟು ನೀಟಾಗಿ ರೌಂಡ್ ಶೇಪು ಬರುತ್ತೆ ಅಂತ. ಈಗ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತೇಳಿ ರೌಂಡ್ ಶೇಪು. ಇವಾಗ ಇನ್ನೊಂದನ್ನು ಕೂಡ ಅದೇ ಥರ ಲೈನಿಂಗ್ ಮೇಲೆ ಇಡಿ. ಈಗ ಇನ್ನೊಂದನ್ನು ನೀವು ಈ ಥರ ಕೆಳಗಡೆಯಿಂದ ರೌಂಡ್ ಶೇಪ್ ಹತ್ರದಿಂದನೇ ಸ್ಟಿಚಿಂಗ್ ಮಾಡಬೇಕು. 1/4 ಇಂಚಿಗೆ ಮಾರ್ಕಿಂಗನ್ನು ಮಾಡ್ಕೊಳ್ಳಿ, ಸ್ಟಿಚಿಂಗನ್ನು ಮಾಡ್ತಾ ಬನ್ನಿ, ಗುಂಡ್ಪಿನನ್ನು ಹಾಕ್ಕೊಳ್ಳಿ. ಓಕೆನಾ? ಇದು 1/4 ಇಂಚಿಗೆ ಎಲ್ಲರೂ ಕೂಡ ಸ್ಟಿಚಿಂಗ್ ಮಾಡೋದು, 1/4 ಇಂಚಿಗೆ ಸ್ಟಿಚಿಂಗ್ ಮಾಡೋದು, ಆವಾಗ ನೀಟಾಗಿ ನಿಮಗೆ ಬರುತ್ತೆ. ಸೊ ನಾನು ಕೂಡ ಅಷ್ಟೇ, ಏನು ಅಂತಂದರೆ ಎಲ್ಲನೂ ಮೋಟ್ರಲ್ಲೇ ಹೊಲಿತಾ ಇದ್ದೆ, ಬಟ್ ಬ್ಲೌಸ್ ಒಂದು ಮಾತ್ರ
ಕಾಲಲ್ಲೇ ತೊಳೆದು ಸ್ಟಿಚ್ ಮಾಡ್ತಾ ಇದೆ. ಇವಾಗ ನನಗೆ ಬ್ಲೌಸ್ ಕೂಡ ಹೊಲಿಯೋದಕ್ಕೆ ಆಗ್ತಾ ಇದೆ. ಈಗ ರೌಂಡ್ ಶೇಪ್ ಕೂಡ ಅಷ್ಟೇ, ನಾನು ಮೋಟ್ರಲ್ಲೇ ಹೊಲಿತೀನಿ ಎಲ್ಲನೂ ಕೂಡ. ಕಾಲಲ್ಲಿ ತುಳಿದು ಹೊಲಿಯೋದಂದರೆ ಯಪ್ಪ ದೇವ್ರೆ, ನನಗೆ ಒಬ್ರದ್ದು ಕಸ್ಟಮರಿದ್ದು 3000 ಏನೋ ಬಿಲ್ ಆಗಿದೆ ಅವ್ರದ್ದು ಆಯಿತಾ. ಏನು ಗೊತ್ತಾ, ಜಸ್ಟ್ ಆಲ್ಟ್ರೇಷನ್ ಮಾತ್ರ ಇದ್ದಿದ್ದು. ಆಲ್ಟ್ರೇಷನ್ ನೋಡಿ, ಓನ್ಲಿ ಆಲ್ಟ್ರೇಷನ್ ಮಾಡಿಕೊಂಡು ನೀವು ಯಾವ ಥರ ಸಂಪಾದನೆ ಮಾಡ್ಬೋದು ಅಂತೇಳಿ ನನಗಂತೂ ಸಾಕಾಗ್ಬಿಟ್ಟಿದೆ. ನಾನು ಅಂದ್ಕೊಳ್ತಾ ಇದ್ದೆ ಮೋಟ್ರ್ ಇಲ್ಲ ಅಂದರೆ ಕಾಲಲ್ಲಿ ತುಳಿದಂದರೆ ಎಷ್ಟಪ್ಪ ಸ್ಟಿಚ್ ಮಾಡೋದು, ಕಾಲೆಲ್ಲ ನೋವು ಬಂದುಬಿಡುತ್ತೆ ಅಂಥೇಳಿ. ಸೊ ಈ ಥರ ನೋಡಿ, ಇದು ನಾನು ನಿಮಗೆ ಮತ್ತೆ ಮತ್ತೆ ಹೇಳಬೇಕು ಅಂತಿಲ್ಲ, ಒಂದರಲ್ಲಿ ಹೇಳಿದ್ದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಮೆಸೇಜ್ ಮಾಡ್ಬೋದು ನನಗೆ, ಅಥವಾ ಕಮೆಂಟ್ ಮಾಡ್ಬೋದು. ಸೊ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಅಲ್ವಾ, ನಿಮ್ಗೆ ಏನಾದರೂ ಟೈಲರಿಂಗಲ್ಲೂ ಡೌಟ್ಸ್ ಇತ್ತು ಅಂತಂದರೆ ನೀವು ನನಗೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಓಕೆನಾ. ಏನಾದರೂ ನಿಮಗೆ ಡೌಟ್ಸ್ ಇತ್ತು ಟೈಲರಿಂಗಲ್ಲಿ, ಏನೋ ಒಂದು ಡೌಟನ್ನು ಕೇಳಬೇಕು, ಅಥವಾ ಏನಾದರೂ ಒಂದು ಫೋಟೋನ ಶೇರ್ ಮಾಡಬೇಕು ಬ್ಲೌಸಿದು ಯಾವ ಥರ ಏನು ಅಂತೇಳಿ, ಸೊ ಆ ಥರದ್ದು ಡೌಟ್ಸ್ಗಳಿತ್ತು ಅಂತಂದ್ರೂ ಕೂಡ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈಯನ್ನು ಮಾಡ್ತೀನಿ. ಓಕೆನಾ. ಇವಾಗ ಸೇಮ್ ಸೀದಾ ಸೈಡ್ ಇಟ್ಕೊಂಡು ಈ ಥರನೇ ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ಓಕೆ, ತುಂಬಾ ಈಸಿ ಇದೆ, ಕಷ್ಟ ಅಂತೂ ಖಂಡಿತವಾಗ್ಲೂ ಇಲ್ಲ, ತುಂಬ ಈಸಿ ಇದೆ. ಹಾಗೆಯೇ ನಮ್ಮ ಹತ್ರ ಸಾರಿಗಳಿದೆ, ನೈಟೀಸ್ಗಳಿದೆ, ಮತ್ತು ನಾನು ಹೇಳಿದೆ ಅಲ್ವಾ ಪೆಟಿಕೋಟ್ ಅಥವಾ ಲಂಗಗಳಿದೆ, ಲೆಗ್ಗಿನ್ಸ್ಗಳಿದೆ, ಸಾರಿಗಳಿದೆ. ಸಾರಿಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿರುವಂಥ ಸಾರಿಗಳು, ಮೈಸೂರು ಸಿಲ್ಕ್ ಸಾರಿಗಳು. ನೀವು ಆನ್ಲೈನಲ್ಲಿ ಇವರು ಜಾಸ್ತಿ ರೇಟಿಗೆ ಕೊಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಪ್ಲೀಸ್. ಆನ್ಲೈನಲ್ಲಿ ನಾವು ಜಸ್ಟ್ ನಿಮಗೆ 50% ಮಾತ್ರ ಜಾಸ್ತಿ ಮಾಡೋದು. ಓಕೆನಾ. 50% ಅಂದರೆ ಎಷ್ಟು ಕಡಿಮೆ ಆಯಿತು ನೋಡಿ. ನಿಮಗೆ ಅಂಗಡಿಗಳಲ್ಲಿ 100% ಇರುತ್ತೆ. ಓಕೆ, ಫುಲ್ ರೇಟ್ ಹೇಳ್ತಾರೆ. ಸೊ ನಾವು ನಿಮಗೆ ಆನ್ಲೈನಲ್ಲಿ ಫುಲ್ ರೇಟ್ ಹೇಳಲ್ಲ, ಜಸ್ಟ್ 50% ಹೇಳುವಂಥದ್ದು. ಜಸ್ಟ್ ಒಂದೊಂದು ಸಾರಿ ಒಂದೊಂದು ಬ್ಲೌಸ್ಗಳಲ್ಲೆಲ್ಲ ಏನು ಗೊತ್ತಾ, ಜಸ್ಟ್ 50 ರೂಪೀಸ್ 100 ರೂಪೀಸ್ ಒಳಗಡೆ ಲಾಭ ಇಟ್ಕೊಂಡು ನಾವು ಸೇಲ್ ಮಾಡ್ತಾ ಇರೋದು. ನೀವೇ ಆವಾಗ ಅಂದ್ಕೊಳ್ಳಿ ಇವರು ಇಷ್ಟು ಕಡಿಮೆಗೆ ಕೊಡ್ತಾ ಇದ್ದಾರೆ ಅಂತೇಳಿ. ಕೆಲವೊಬ್ಬರಿಗೆ ಏನು ಅಂತಂದರೆ 500 ರೂಪಾಯಿ ಹೇಳಿದರೂ ಜಾಸ್ತಿ ಆಗುತ್ತೆ. ಸೊ ನೀವು ಆವಾಗ ನೀವು ಅಂದ್ಕೊಳ್ಳಿ ನಿಮ್ಗೆ ಎಷ್ಟು ಕಡಿಮೆಗೆ ಸಿಗುತ್ತೆ. ನೀವು ಔಟ್ಸೈಡ್ ಇವಾಗ ಮೈಸೂರು ಸಿಲ್ಕ್ ಸಾರಿಗಳನ್ನೇ ನಾನು ಹೇಳ್ತಾ ಇರೋದು. ಮೈಸೂರು ಸಿಲ್ಕ್ ಸ್ಯಾರಿಗಳೆಲ್ಲ ನಿಮಗೆ 1000ಗೆಲ್ಲ ಅಂಗಡಿಗಳಲ್ಲಿ ಸಿಗಲ್ಲ. ಓಕೆನಾ. ನಿಮಗೆ 1500ಗಿಂತ ಮೇಲೇ ಇರುತ್ತೆ, 1600. ನಾವೆಲ್ಲ ನಿಮಗೆ 1000ಗೆಲ್ಲ ಕೊಡ್ತೀವಿ ನೋಡಿ. 600 ರೂಪಾಯಿ ಕಡಿಮೆಗೆ ಸಿಗುತ್ತೆ ಅಂದರೆ ಆನ್ಲೈನಲ್ಲಿ. ಸೊ ನಿಮಗೆ ಏನು ಇದರಲ್ಲಿ ನಾವು ಮೋಸಗಳೇನು ಮಾಡಲ್ಲ, ಯಾಕಂದರೆ ನಾವು ಆಲ್ರೆಡಿ ಮನೇಲೇ ಸೇಲ್ ಮಾಡೋದ್ರಿಂದ ಡ್ಯಾಮೇಜ್ಗಳು ಏನಿರುತ್ತೆ ಅದೆಲ್ಲವನ್ನು ಕೂಡ ಚೆಕ್ ಮಾಡಿ ನಾನು ನಿಮಗೆ ಕೊರಿಯರ್ ಮಾಡೋದು. ಓಕೆನಾ. ಆಮೇಲೆ ನಿಮ್ಗೆ ಏನಾದರೂ ನನ್ನ ಬಗ್ಗೆ ಡೌಟ್ಸ್ ಇತ್ತು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ. ಯಾರಿಗೂ ಕೂಡ ಮೋಸ ಮಾಡಿಲ್ಲ, ಇವತ್ತು ತನಕನೂ ಮೋಸ ಮಾಡಿಲ್ಲ, ಮುಂದೆ ಕೂಡ ಮೋಸ ಮಾಡಲ್ಲ. ಆ ಥರ ಮೋಸ ಮಾಡಿ ನಮಗೆ ಬಿಸ್ನೆಸ್ ಮಾಡಬೇಕು ಅಂತ ಯಾವುದೇ ಇದಿಲ್ಲ. ಬಟ್ ಎಲ್ರಿಗೂ ಕಡಿಮೆ ರೇಟಲ್ಲಿ ಸಿಗಲಿ ಅಂದರೆ ಕೆಲವೊಂದು ಕಡೆ ತುಂಬ ಪ್ರೈಸ್ ಇರುತ್ತೆ ನೋಡಿ, ಅದಕ್ಕೋಸ್ಕರ ನಾವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರೋದು. ಇಲ್ಲಿ ಇನ್ನೂ ಕೂಡ ಬ್ಯಾನರ್ ಹಾಕಿಲ್ಲ, ಇನ್ನು ಬ್ಯಾನರ್ ಹಾಕಬೇಕಷ್ಟೇ. ಊರಿಂದ ಬಂದ ನಂತರ ಬ್ಯಾನರನ್ನು ಹಾಕಬೇಕು. ಇಲ್ಲೀಗ ಯಾರು ಹೊಲಿಯಕ್ಕೆ ಬರ್ತಾರೆ ನೋಡಿ ಅವರಿಗೆ ಮಾತ್ರ ಗೊತ್ತಿರೋದು. ಸೊ ಹಾಗಾಗಿ ಉಳ್ದವರಿಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇನ್ನು ಬ್ಯಾನರ್ ಎಲ್ಲ ಮಾಡಿ ಹಾಕಬೇಕು. ಸೊ ನೋಡಿ ಈ ಥರ ನೀವು ಫ್ರಂಟ್ ಕೂಡ ಎರಡು ಸೈಡಿದು ಕೂಡ ಪಾರ್ಟನ್ನು ಈ ಥರ ನೀವು ಅಟ್ಯಾಚನ್ನು ಮಾಡಿಕೊಂಡ್ರೆ ಆಯಿತು. ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ವಾಟ್ಸಪ್ ನಂಬರ್ ಕೂಡ ಇದೆ, ನೀವು ಮೆಸೇಜ್ ಮಾಡ್ಬೋದು ಏನೇ ಡೌಟ್ಸ್ ಇದ್ದರು ಟೈಲರಿಂಗ್ ಬಗ್ಗೆ. ಹಾಗೆಯೇ ನಿಮಗೆ ಯಾವುದಾದ್ರೂ ಬಟ್ಟೆಗಳು ಬೇಕು ಅಂತಿದ್ರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆನಾ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನೂ ವಿಡಿಯೋ ಇದೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.